ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಆಯ್ಕೆಯನ್ನ ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಅಲ್ಲದೆ ಮರು ಎಣಿಕೆಗೂ ಆದೇಶಿಸಿದೆ. 2 ವರ್ಷದಿಂದ ನಡೀತಾ ಇದ್ದಂತಹ ಕಾನೂನು ಕದನದಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಗೆದ್ದು ಬೀಗಿದ್ದಾರೆ. ಆದರೆ 30 ದಿನಗಳ ಒಳಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ನೀಡಿದ್ದು ನಂಜೇಗೌಡರಿಗೆ ಹುಲ್ಲು ಕಡ್ಡಿಯ ಆಸರೆ ಸಿಕ್ಕಂತಾಗಿದೆ. ಜೀವ ಬಾಯಿಗೆ ಬಂದಿತ್ತು. ಹಿಂಗ್ ಹೋಗಿ ರಪ್ ಅಂತ ರಿಟರ್ನ್ ಆಗಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಆಯ್ಕೆಯನ್ನ ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಮತಗಳ ಮರು ಎಣಿಕೆಗೆ ಸೂಚನೆ ಕೊಟ್ಟಿದ್ದ ಕೋರ್ಟ್ ಆದೇಶ ನಂಜೇಗೌಡರಿಗೆ ಬಾವಿಗೆ ಬಿದ್ದ ಅನುಭವ. ಆದರೆ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಲೈಫ್ ಜಾಕೆಟ್ ಕೊಟ್ಟಿದೆ. ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಆಯ್ಕೆ ಅಸಿಂಧು. ಹೊಸದಾಗಿ ಮರು ಮತ ಎಣಿಕೆ ನಡೆಸಲು ಹೈಕೋರ್ಟ್ ಆದೇಶ. ಅಂದಹಾಗೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದಿಂದ ಶಾಸಕರಾಗಿ ಕೆವೈ ನಂಜೇಗೌಡ ಆಯ್ಕೆಯಾಗಿದ್ರು. ಆದರೆ ಆಯ್ಕೆಯನ್ನ ಅನೂರ್ಜಿತಗೊಳಿಸಿ ಅಂತ ಕೋರಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಚುನಾವಣಾ ತಕರಾರು ಅರ್ಜಿಯನ್ನ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಆರ್ ದೇವದಾಸ್ ಪೀಠ 2 ವರ್ಷಗಳ ಬಳಿಕ ಮಹತ್ವದ ತೀರ್ಪು ನೀಡಿದೆ. ಮತ್ತೊಮ್ಮೆ ಎಣಿಕೆಯನ್ನು ಮಾಡುವಂತೆ ಸೂಚನೆ ಕೊಟ್ಟಿದೆ. ತನ್ನದೇ ಆದೇಶಕ್ಕೆ ತಾತ್ಕಾಲಿಕ ತಡೆ ನೀಡಿದ ಹೈಕೋರ್ಟ್ 30 ದಿನಗಳ ಅವಕಾಶ, ಮಿಸ್ ಆದ್ರೆ ಸ್ಥಾನಕ್ಕೆ ಕುತ್ತು ಖಚಿತ. ಹೀಗೆ ಕೊಟ್ಟಿದ್ದ ತೀರ್ಪಿಗೆ ಹೈಕೋರ್ಟ್ ತಡೆ ನೀಡಿದೆ. ನಂಜೇಗೌಡ ಅವರ ವಕೀಲರ ಮನವಿ ಮೇರೆಗೆ ಶಾಸಕ ಸ್ಥಾನ ಅಸಿಂಧು ಆದೇಶಕ್ಕೆ 30 ದಿನಗಳ ಉಸಿರು ಕೊಟ್ಟಿದೆ. ಅಷ್ಟರಲ್ಲಿ ಶಾಸಕರು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಬೇಕು. ಒಂದು ವೇಳೆ ಸುಪ್ರೀಂ ಕೋರ್ಟ್ನಿಂದ ನಿರ್ದೇಶನ ಬಾರದೇ ಇದ್ರೆ ಶಾಸಕ ಸ್ಥಾನ ರದ್ದಾಗಲಿದೆ. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಏನಾದ್ರೂ ಬ್ರೇಕ್ ನೀಡಿದ್ರೆ ಶಾಸಕ ಸ್ಥಾನ ಸೇಫ್. ಇಲ್ದಿದ್ರೆ ಮರುಮತ ಎಣಿಕೆ ನಡೆಯಲಿದೆ. ಅಷ್ಟಕ್ಕೂ ಏನಿದು ತಕರಾರು ಅನ್ನೋದನ್ನ ನೋಡೋದಾದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಕೆವೈ ನಂಜೇಗೌಡ ಜಸ್ಟ್ 248 ಮತಗಳ ಅಂತರದಿಂದ ಜಯ ಗಳಿಸಿದ್ರು. ಈ ಬಗ್ಗೆ ಅನುಮಾನಿಸಿದ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಕೆಎಸ್ ಮಂಜುನಾಥ್ ಗೌಡ ಮತ ಎಣಿಕೆ ಲೋಪ ಅಂತ ತಕರಾರು ಎತ್ತಿದ್ರು. ಮರುಮತ ಎಣಿಕೆಗೆ ಆದೇಶ ನೀಡುವಂತೆ ಹೈಕೋರ್ಟ್ ಮೊರೆ ಹೋಗಿದ್ರು. 251C ಫಾರಂಗಳ ಪೈಕಿ 120 ಫಾರ್ಮ್ನಲ್ಲಿ ನಮ್ಮ ಏಜೆಂಟರ ಸಹಿಗಳೇ ಇಲ್ಲ. ಸಿಸಿಟಿವಿ ದೃಶ್ಯಾವಳಿ ದೊರೆತರೆ ನಮ್ಮ ಏಜೆಂಟರು ಇದ್ರು ಅಥವಾ ಇಲ್ಲ ಅನ್ನೋದು ಗೊತ್ತಾಗ್ಲಿದೆ. ಈ ರೀತಿಯಾಗಿ ಕೋರ್ಟ್ಗೆ ಮಂಜುನಾಥ್ ಗೌಡ ಮನವರಿಕೆ ಮಾಡಿದ್ರು. ಬಳಿಕ ಸಿಸಿಟಿವಿ ದೃಶ್ಯಾವಳಿ 17C ಫಾರ್ಮ್ಗಳನ್ನ ನೀಡುವಂತೆ ಕೋರ್ಟ್ ಆದೇಶ ನೀಡಿತ್ತು. ಸೂಕ್ತ ದಾಖಲೆ ನೀಡಿಲ್ಲದ ಕಾರಣ ಕೋರ್ಟ್ ಇವತ್ತು ನಂಜೇಗೌಡರಿಗೆ ಶಾಕ್ ನೀಡಿದೆ. Justice can be delayed but not denied. ಡಿಲೇ ಆಯಿತು, ಡಿನೇ ಆಗಲಿಲ್ಲ. ಸಿಕ್ಕಿದೆ, ನ್ಯಾಯ ನಮ್ಮ ಪರ ಆಗಿದೆ. ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ. ಕೌಂಟಿಂಗ್ ಮೇಲೆ ಅನುಮಾನ ಇಲ್ಲ, ಬೇಸರ ತಂದ ತೀರ್ಪು. ವಕೀಲರೊಂದಿಗೆ ಚರ್ಚಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್. ಇನ್ನು ಹೈಕೋರ್ಟ್ ನೀಡಿದ ಆದೇಶದಿಂದ ಬೆಚ್ಚಿ ಬಿದ್ದಿದ್ದ ನಂಜೇಗೌಡ ತೀರ್ಪನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸೋದಾಗಿ ಹೇಳಿದ್ದು, ಮರು ಎಣಿಕೆ ಆದರೂ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು, ಅದಕ್ಕೆ 30 ಡೇಸ್ ಸ್ಟೇ ಕೂಡ ಕೊಟ್ಟಿದ್ದಾರೆ. 30 ದಿನ ಅಪೀಲಿಗೆ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ನನಗೆ ಬೇಜಾರಾಗಿರೋದು ಚುನಾವಣೆ ಅಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟರಿಂದ ಬೇಜಾರಾಗಿದೆ. ಅದರಿಂದ ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ, ಈಗ ಹೋಗ್ತಾ ಇದ್ದೇನೆ. ಇದನ್ನು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತೇನೆ. ಇನ್ನು ಹೈಕೋರ್ಟ್ ಆದೇಶ ಪ್ರಕಟವಾಗ್ತಾ ಇದ್ದಂತೆ ಕೋಲಾರದಲ್ಲಿ ಬಿಜೆಪಿ ಸಂಭ್ರಮ ಕಾಣಿಸಿತು. ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿ ಬಳಿ ಮಂಜುನಾಥ್ ಗೌಡಗೆ ಅದ್ಧೂರಿ ಸ್ವಾಗತ ಸಿಕ್ತು. ಪಟಾಕಿ ಸಿಡಿಸಿ, ಸಿಹಿ ತಿನಿಸಿ ಕಾರ್ಯಕರ್ತರು ಹಬ್ಬದಂತೆ ಬೀಗಿದ್ರು. ಕೋಲಾರದಿಂದ ಸಮೀರ್ ಜೊತೆ ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.